ಇಲ್ಲ ಅಂದ್ರೆ ನೀರು ಆ ಥರ ನುಗ್ಗುತ್ತೆ ನಿಮಗೆ. ನೋಡಿ ಅಷ್ಟು ನೀರು ಬರುತ್ತೆ. ಅಂದ್ರೆ ಇಷ್ಟು ನೀರು ನುಗ್ಗೋದ್ರಿಂದ ನಿಮ್ಗೆ ಕೆಳಗಡೆ ಅದಕ್ಕೆ ನೀರು ಹೋಗೋದಿಲ್ಲ. ಒಟ್ಟು ಇಲ್ಲಿ ಈ ಒಂದು ಸಾಲಲ್ಲಿ ನಿಮಗೆ 6ರಿಂದ 7 ಮೈಕ್ರೋ ಬರುತ್ತೆ. ನಿಮಗೆ ಚೆನ್ನಾಗಿ ಪ್ರೆಷರ್ ಬರಬೇಕು ಅಂತಂದ್ರೆ 6ರಿಂದ 7 ಮೈಕ್ರೋ ಆದ್ರೆ ಒಳ್ಳೇದು. ನೋಡಿ ಈ ತರ ನೀರು ನೋಡಿ ಎಷ್ಟು ನೀರು ನುಗ್ತಾ ಇದೆ ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಇದೆಯಾ? ಅದೇ ನಿಮ್ಗೆ ಈ ತರ ಈ ಮೈಕ್ರೋ ಹಾಕ್ತಿ. ಈಗ ನಾನೀಗ ವಾಲ್ ಆಫ್ ಮಾಡ್ಬಿಟ್ಟು ನಿಮ್ಗೆ ಮೈಕ್ರೋ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ. ನಮಸ್ಕಾರ ಎಲ್ಲರಿಗೂ, ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ಸೊ ಇವತ್ತು ನಾವು ನಿಮಗೆ HDPE ಪೈಪ್ಸ್ ಅಂದ್ರೆ ಸ್ಪ್ರಿಂಕ್ಲರ್ ಪೈಪು, ಅದರಲ್ಲಿ ನಿಮಗೆ ಮೈಕ್ರೋ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀವಿ. ಸೊ ಎಲ್ಲರೂ ಸಾಮಾನ್ಯ PVC ಪೈಪಲ್ಲಿ ಮಾಡೋದು ನೋಡಿರ್ತೀರಾ. ಸೊ ಲ್ಯಾಟ್ರಲ್ ಪೈಪ್ನ ಯೂಸ್ ಮಾಡಿಕೊಂಡು ನಿಮಗೆ ಮೈಕ್ರೋ ಜೆಟ್ ಇನ್ಸ್ಟಾಲೇಷನ್ ಯಾವ ಥರ ಆಲ್ರೆಡಿ ಮಾಡಿದೆ ನೋಡ್ಬೋದು ನನ್ನ ಹಿಂದೆ ಅಲ್ಲ ಜೆಟ್ ಹೊಡಿತಾ ಇರೋಂಥದ್ದು. ಅದನ್ನು ನಿಮಗೆ ಒಂದು ಸ್ಯಾಂಪಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಮುಂದೆ ನೀವೇನಾದ್ರು ಮೈಕ್ರೋ ತೋಟಗಳಿಗೆ, ಅಡಿಕೆ ತೋಟ ಆಗಲಿ, ಕಾಫಿ ತೋಟ ಆಗಲಿ, ರೋಬಾಸ್ಟ್ ಆಗಲಿ ಅಥವಾ ಅಡಿಕೆ ತೋಟ ಆಗಲಿ ಅಥವಾ ಏಲಕ್ಕಿ ಏನಾದ್ರು ನಿಮ್ಮ ಸಣ್ಣ ಪುಟ್ಟ ತೋಟದ ಒಂದು ವಿತಿನ್ 1 ಎಕರೆ 2 ಎಕರೆ ಒಳಗಡೆ ಇರುವಂಥ ತೋಟದೊಳಗೆ ಸೊ ಮೈಕ್ರೋ ಇರಿಗೇಷನ್ ಅಂದ್ರೆ ನೀರಿನ ವ್ಯವಸ್ಥೆ ಇದ್ದು ಡ್ರಿಪ್ ಇರಿಗೇಷನ್ ಅಂದ್ರೆ ಈ ಡ್ರಿಪ್ ಮಾಡ್ಕೊಂಡ್ರೆ ಹೆಂಗೆ ಅಂದ್ರೆ ನೀವು ಅಡಿಕೆ ಗಿಡಕ್ಕೆ ಮಾಡ್ತೀರಾ, ಕಾಫಿ ಗಿಡಕ್ಕೆ ಅದೇ ಟೈಮ್ ನೀರು ಕೊಡೋಕ್ಕಾಗಲ್ಲ. ಅದ್ರ ಬದಲು ಕಾಫಿ ಗಿಡಕ್ಕೆ ಸಪ್ರೇಟ್ ಮೈಕ್ರೋ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಇನ್ನು ಯಾರು ನಮ್ಮ ಡಾಕ್ಟರ್ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ ನೋಡ್ಬೋದು ನನ್ನ ಹತ್ರ ಇಲ್ಲಿ ಆ ಕಡೆ ನಮಗೆ ಬಾವಿ ಇದೆ. ಸೊ ಬಾವಿಲಿ ನಿಮಗೆ ಒಂದು ಮೋಟ್ರ್ ಇಳಿಸಿದ್ವಿ. ಬಾವಿ ನಿಮ್ಗೆ ಮತ್ತೆ ತೋರಿಸ್ತೀನಿ ನಾನು. ಬಾವಿಯಿಂದ ನಾವು ಮೋಟ್ರಿಂದ ಡೈರೆಕ್ಟಾಗಿ ಏನು ಸ್ಪ್ರಿಂಕ್ಲರ್ ಪೈಪ್ HDPE ಪೈಪ್ ಏನು ನಮಗೆ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತಲ್ಲ, ಸೊ 4,000 ಚಿಲ್ಲರೆ ಕಟ್ಟರೆ ನಮಗೆ ಒಂದು 30 ಪೈಪ್ ಕೊಡ್ತಾರೆ, ಜೊತೆ ಒಂದು 5 ಜೆಟ್ ಕೊಡ್ತಾರೆ. ಸೊ ಅದೇ ಪೈಪ್ನಲ್ಲಿ ನಾವು ಸ್ಪ್ರಿಂಕ್ಲರ್ ನಿಮಗೆ ಮಾಡಿರುವಂಥದ್ದು ನೋಡ್ಬೋದು. ನೀವು HDPE ಪೈಪ್ನ ಹಾಕಿದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇದೇ ಪೈಪಲ್ಲಿ ಮೈಕ್ರೋ ಯಾವ ರೀತಿ ಮಾಡಿದ್ರು ಅಂತ ನಮ್ಮ ದೀಕ್ಷಿತ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ನೋಡ್ಬೋದು ನೀವು ಇಲ್ಲಿ ಮೈಕ್ರೋ ಮಾಡಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ HDPE ಪೈಪ್, ಇದು ಏನು HDPE ಪೈಪ್ ಇಲ್ಲ, ಸ್ಪ್ರಿಂಕ್ಲರ್ ಪೈಪ್. ಮಾಮೂಲಿ ಸ್ಪ್ರಿಂಕ್ಲರ್ ಇಟ್ಬಿಟ್ಟು ಇಲ್ಲಿ ಜೆಟ್ ರ್ಯಾಂಬೋ ಗನ್, ರೈನ್ ಗನ್ ಅಥವಾ ಪೆಲಿಕನ್ ಈ ಥರ ಗನ್ ಇಟ್ಬಿಟ್ಟು ಹೊಡಿತೀವಿ, ಅದೇ ಇದಕ್ಕೆ. ಸೊ ಸೇಮ್ ಬಾಟಮ್ ನಾನು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಬೋದು. ನೀವು ಈ ಥರ ಬಾಟಮ್ ತಗೊಂಡು 250 ರೂಪಾಯಿ ಅಥವಾ 150 ರೂಪಾಯಿ ಒಂದು ಬಾಟಮ್ ಆಗುತ್ತೆ. 130 ರೂಪಾಯಿ ಒಂದು ಬಾಟಮ್ ಆಗುತ್ತೆ. ಸೊ ಈ ಥರ ಬಾಟಮ್ ತಗೊಂಡು ಏನು ಇದು ನಾವು ಲ್ಯಾಟ್ರಲ್ ಪೈಪ್ ಎಳ್ದಿರೋದು ಬಂದು 20 mm. ನಿಮಗೆ 16 mm ಹಾಕ್ತೀರಾ ಅಂದರೆ ನಿಮಗೆ ನೀರು ಸ್ವಲ್ಪ ಕಡಿಮೆ ಇರಬೇಕು. ಕಡಿಮೆ ಇದ್ದು ನಿಮಗೆ 16 mm ಹಾಕೋದು ಏನಾಗುತ್ತೆ, ನಿಮಗೆ ಮೈಕ್ರೋ ಚೆನ್ನಾಗಿ ಹೊಡೆಯಲ್ಲ, ಜೊತೆಗೆ ಸಣ್ಣ ಪೈಪ್ ಆಗುತ್ತೆ, ಜೆಟ್ ನೀಟಾಗಿ ಹೊಡೆಯಲ್ಲ. ಹಾಗಾಗಿ ನಾವು ಸ್ವಲ್ಪ ಪೈಪ್ನ ದೊಡ್ಡ ತಗೊಂಡು ಲ್ಯಾಟ್ರಲ್ ಪೈಪ್ನ ದೊಡ್ಡ ತಗೊಂಡು 20 mm ಲ್ಯಾಟ್ರಲ್ ಪೈಪ್ ತೊಗೊಂಡಿರೋದು. ಡ್ರಿಪ್ ಮಾಡ್ತೀರಾ ಅಂದರೆ 16 mm ಆದರೆ ಓಕೆ. ಸೊ ಲ್ಯಾಟ್ರಲ್ ಪೈಪು ನಿಮಗೆ 20 mm ಬೇಕೇ ಬೇಕು ಮೈಕ್ರೋ ಮಾಡ್ತೀರಾ ಅಂದರೆ. ಇಲ್ಲಿ ನೋಡ್ಬೋದು ನಮ್ಮ ಬಾಟಮಿಗೆ 2 ವಾಲ್ ಹಾಕೊಂಡಿದ್ದೀವಿ, ಕಾಣ್ತಾ ಇದೆ ನೋಡಿ. ಅಲ್ಲ ಹಿಂದಿನ ವಿಡಿಯೋ ತೋರಿಸಿದ್ವಲ್ಲ, ಸೇಮ್ ಅದೇ ಥರ ಡ್ರಿಪ್ಪಿಗೆ ಯಾವ ರೀತಿ ಮಾಡ್ತೀವಿ ಅದನ್ನು 16 mm ಅಲ್ಲಿ ಮಾಡ್ತೀವಿ, ಆದರೆ ಇದನ್ನು 20 mm ಅಲ್ಲಿ ಮಾಡ್ತೀವಿ. 20 mm ವಾಲು ಆ ಕಡೆಗೊಂದು ಈ ಕಡೆಗೊಂದು ವಾಲ್ ತೊಗೊಂಡಿದ್ದೀವಿ. ಆ ಕಡೆ ಒಂದು ಕೆಳಗಡೆ ಸಾಲಿಗೊಂದು ಹೋಗುತ್ತೆ, ಈ ಕಡೆ ಒಂದು ಸಾಲಿಗೆ ಬರುತ್ತೆ ನೋಡಿ. ಇಲ್ಲಿ ವಾಲ್ ತೊಗೊಂಡು ಇಲ್ಲೊಂದು ಬೆಂಡ್ ತೊಗೊಂಡಿದ್ದೀವಿ. ಬೆಂಡ್ ಏನಕ್ಕೆ ಅಂದರೆ ಈ ಕಡೆ ಸಾಲಲ್ಲಿ ನಿಮಗೆ ಪಕ್ಕದ ಈ ಕಡೆ ಸಾಲಲ್ಲಿ ಹೋಗಿದೆ, ಹಾಗಾಗಿ ಆ ಸಾಲಿಗೆಗೋಸ್ಕರ ಬೆಂಡ್ ತೊಗೊಂಡು ಅಲ್ಲಿ ಮಾಡಿದ್ದೀವಿ. ಇಲ್ಲೊಂದು ಮೈಕ್ರೋ ಇಟ್ಟಿದ್ದೀವಿ. ಸೊ ಮೈಕ್ರೋ ನಿಮಗೆ ಸುತ್ತಳತೆ ಬಂದು ಒಂದು 15 ಅಡಿ ಕವರ್ ಆಗುತ್ತೆ ನಿಮಗೆ. ಅಂದರೆ 15 ಅಡಿ ಅಂದರೆ ಒಂದು 3-4 ಕಾಫಿ ಗಿಡ ಸುತ್ತಲೂ ನಿಮಗೆ ಒಂದು ಕವರ್ ಆಗ. ಅಡಿಕೆ ಗಿಡ ಆದರೆ 4 ಅಡಿಕೆ ಗಿಡ, 4 ಅಡಿಕೆ ಗಿಡಕ್ಕೆ ಮಧ್ಯಕ್ಕೆ ಒಂದು ಮೈಕ್ರೋ. ಇಲ್ಲಿ ಕಾಣ್ತಾ ಇದೆ ನೋಡಿ, ಅಲ್ಲೊಂದು ಅಡಿಕೆ ಇದೆ, ಅಲ್ಲೊಂದು ಅಡಿಕೆ, ಇಲ್ಲೊಂದು ಅಡಿಕೆ, ಇಲ್ಲಿ ಮಧ್ಯಲಿದೆ. ಸೊ 4 ಅಡಿಕೆ ಗಿಡ ಕವರ್ ಆಗಿ ಸ್ವಲ್ಪ ಜಾಸ್ತಿನೇ ಹರುತ್ತೆ ನಿಮಗೆ. ಇನ್ನು ಸ್ವಲ್ಪ ಆಚೆ ಕಡೆ ಮೋಸ್ಟ್ 20 ನಿಮಗೆ ಮೈಕ್ರೋ ನೀವು ಪ್ರೆಷರ್ನ ಹೇಗೆ ಕೊಟ್ಕೊಳ್ತೀರಾ ಹಾಗೆ. ಸೊ ವಾಲ್ಗಳು ಯಾವ ರೀತಿ ಆನ್ ಮಾಡ್ಕೊಳ್ತೀರಾ, ಕಡಿಮೆ ಆನ್ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಸ್ವಲ್ಪ ದೂರಕ್ಕೆ ಹಾರುತ್ತೆ, ಜಾಸ್ತಿ ಆನ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ದೂರಕ್ಕೆ ಹಾರುತ್ತೆ, ಆ ಥರ. ಸೊ ಇಲ್ಲಿ ನೋಡ್ಬೋದು ನೀವು, ಅಲ್ಲಿಂದ ಬಾಟಮಿಂದ ಬಂದು ಲ್ಯಾಟರ್ ಪೈಪ್ 20 mm ಸೀದಾ ಬಂದು ಬೇಕಾದ್ರೆ ನಿಮಗೆ ಅಲ್ಲಿ ತೋರಿಸ್ತೀನಿ ನೋಡಿ, ಅಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಬನ್ನಿ, ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಬೆಂಡ್ ಹಾಕಿರೋದ್ರಿಂದ. ಸೊ ನೋಡಿ ಇಲ್ಲಿ ನಿಮಗೆ ಏನು ವಾಲ್ ಇದೆಯಲ್ಲ ನೋಡಿ, ವಾಲ್ ಸೀದಾ ಬಂದಿದೆ. ವಾಲ್ ಆನ್ ಮಾಡಿದ್ರೆ ನಿಮ್ಗೆ ನೀರು ಹೋಗುತ್ತೆ, ಮೈಕ್ರೋ ಹೊಡೆಯುತ್ತೆ. ವಾಲ್ ಸದ್ಯಕ್ಕೆ ಆಫ್ ಮಾಡಿರ್ತೀನಿ. ಸೀದಾ ವಾಲಲ್ಲಿ ಬಂದು 20 mm ನಿಮಗೆ ಟೀ ಸಿಗುತ್ತೆ. ಈ ಥರ ನನ್ನ ಕೈಲಿದೆ ನೋಡಿ, ಈ ಥರ ಟೀ ಸಿಗುತ್ತೆ. ಟೀಯಲ್ಲಿ ಯಾವ ಥರ ಅಂದರೆ ಮೇಲ್ಗಡೆ ಥ್ರೆಡೆಡ್ ಇರುತ್ತೆ, ಟೀ ಕಾಣ್ತಾ ಇದೆಯಲ್ಲ, ಮೇಲ್ಗಡೆ ಥ್ರೆಡೆಡ್ ಟೀ. ಇದನ್ನು ಮಾಮೂಲಿ 20 mm ಲ್ಯಾಟರಲ್ ಪೈಪಿಗೆ ಕನೆಕ್ಟ್ ಮಾಡಿಕೊಂಡು ಈ ಥರ ಒಂದು ಕನೆಕ್ಟರ್ ಸಿಗುತ್ತೆ. ಉಲ್ಟಾ PVC ಪೈಪಿಗೆ ಒಳಗಡೆ ಥ್ರೆಡ್ ಇರೋಂಥ ಮತ್ತು ಮೇಲ್ಗಡೆ ಗಮ್ ಹಾಕಿ ಕೂರಿಸೋಂಥ ಥ್ರೆಡೆಡ್ ಸಿಗುತ್ತೆ. ಇದು ನೋಡ್ತಾ ಇರಲ್ಲ ನೋಡಿ, ಈ ಥರ ಟೀ ತಗೊಂಡು ಇಲ್ಲಿ ಲ್ಯಾಟರಲ್ ಪೈಪಿಗೆ ಆ ಕಡೆ ಕನೆಕ್ಟ್ ಮಾಡ್ಕೊಂಡು ಈ ಥರ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಥ್ರೆಡೆಡ್ ಇದು 1/4 ಇಂಚಿನ ಬರುತ್ತೆ ನಿಮಗೆ. ಈ ಥರದ್ದು ಏನಂತಾರೆ, ಥ್ರೆಡೆಡ್ ರೆಡ್ಯೂಸರ್ ಅಂತ ಹೇಳ್ತಾರೆ. ಅದನ್ನು ಅದ್ರ ಮೇಲಕ್ಕೆ ಒಂದು 1/4 ಇಂಚಿನ ಪೈಪು ನಿಮ್ಗೆ ಎಷ್ಟು ಹೈಟಿಗೆ ಬೇಕೋ ಅಷ್ಟು ಹೈಟಿಗೆ ಒಂದು 1/4 ಇಂಚಿನ ಪೈಪ್ ತಗೊಳ್ಳಿ. ಅಂದರೆ ನೀವು ಇದನ್ನು ಕಾಫಿ ತೋಟದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಕಾಫಿ ಗಿಡ ಏನಿರುತ್ತಲ್ಲ, ಕಾಫಿ ಗಿಡದಿಂದ ಹೈಟ್ಗೆ ಅಂದರೆ ಒಂದು 5 ಅಡಿ 6 ಅಡಿಯಿಂದ 7 ಅಡಿಗೆ ಪೈಪ್ನ ಲೆಂತ್ ತಗೊಂಡು ಇಟ್ಕೊಳ್ಳಿ. ಅಲ್ಲಿ ಆ ಕಡೆ ನೋಡ್ಬೋದು, ನಾವಿಲ್ಲಿ ಆ ಕಡೆ ಮಾಡಿದ್ದೀವಿ. ನಿಮಗೆ ಅಲ್ಲಿ ಏನು ಮೈಕ್ರೋ ಕಾಣ್ತಾ ಇದೆಯಲ್ಲ, ಅದೆಲ್ಲ ಬಂದು ನಿಮಗೆ 6 ಅಡಿ ಮೈಕ್ರೋ ಮಾಡ್ಕೊಂಡಿರೋದು. ಈ ಕಡೆ ಏನಕ್ಕೆ ಚಿಕ್ಕ ಮಾಡಿದ್ದೀವಿ ಅಂದರೆ ಈ ಕಡೆ ಇನ್ನೂ ಅಡಿಕೆ ಗಿಡ ಚಿಕ್ಕದಿರೋದ್ರಿಂದ ಸೊ ಮೈಕ್ರೋ ಚಿಕ್ಕದು ಮಾಡಿ ನಿಮಗೆ ಏನು ಮತ್ತೆ ಇದನ್ನು ಎತ್ತರಿಸ್ಕೋಬೋದು. ಇಲ್ಲಿ ಕಟ್ ಮಾಡಿ ಇಲ್ಲೊಂದು ಕಾಲರ್ ಹಾಕಿ ಬೇಕಾದ್ರೆ ಇದನ್ನು ಇನ್ನು ಹೈಟ್ ತೊಗೋಬೋದು. ಅದಕ್ಕೆ ಮೇಲ್ಗಡೆಗೂ ಕೂಡ ಅದೇ ಥರ ಮೇಲ್ಗಡೆ ಥ್ರೆಡೆಡ್ ಬರಬೇಕು,
ಮತ್ತು ಒಳಗಡೆ ಪೈಪ್ ಕೂತ್ಕೋಬೇಕು, 1/4 ಇಂಚಿಂದು ಎಲ್ಲ 1/4 ಇಂಚಿದೆ. ಅದಕ್ಕೆ ಮಾಮೂಲಿ ನಿಮ್ಗೆ ಈ ಥರ ಸ್ಪ್ರಿಂಕ್ಲರ್ ಚಿಕ್ಕದು ಇದು ಸಿಗುತ್ತೆ, ಜೆಟ್ ಥರ ಸಿಗುತ್ತೆ. ಇದನ್ನ ಮಾಮೂಲಿ ಥ್ರೆಡೆಡ್ ಹೇಗಿರುತ್ತೆ ಥ್ರೆಡೆಡ್ ಹಾಕಿ ಕನೆಕ್ಟ್ ಮಾಡೋಂಥದ್ದು ಅಷ್ಟೇ. ನೋಡ್ಬೋದು ನೀವು ಥ್ರೆಡ್ ಹಾಕಿ ಕನೆಕ್ಟ್ ಮಾಡಿ ನಿಮಗೆ ವಾಲ್ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಕನೆಕ್ಟ್ ಮಾಡಿಲ್ಲ ಅಂದರೆ ನೀರು ಆ ಥರ ನುಗ್ಗುತ್ತೆ ನಿಮಗೆ ನೋಡಿ. ಅಷ್ಟು ನೀರು ಬರುತ್ತೆ ಅಂದರೆ ಇಷ್ಟು ನೀರು ನುಗ್ಗೋದ್ರಿಂದ ನಿಮ್ಗೆ ಕೆಳಗಡೆ ಅದಕ್ಕೆ ನೀರು ಹೋಗೋದಿಲ್ಲ. ಒಟ್ಟು ಇಲ್ಲಿ ಈ ಒಂದು ಸಾಲಲ್ಲಿ ನಿಮಗೆ 6 ರಿಂದ 7 ಮೈಕ್ರೋ ಬರುತ್ತೆ. ನಿಮಗೆ ಚೆನ್ನಾಗಿ ಪ್ರೆಷರ್ ಬರಬೇಕು ಅಂತಂದರೆ 6 ರಿಂದ 7 ಮೈಕ್ರೋ ಆದರೆ ಒಳ್ಳೇದು. ನೋಡಿ ಈ ಥರ ನೀರು ನೋಡಿ ಎಷ್ಟು ನೀರು ನುಗ್ತಾ ಇದೆ ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಇದೆಯಾ? ಅದೇ ನಿಮಗೆ ಈ ಥರ ಈ ಮೈಕ್ರೋ ಹಾಕ್ತಿ. ಈಗ ನಾನೀಗ ವಾಲ್ ಆಫ್ ಮಾಡಿಬಿಟ್ಟೆ ನಿಮ್ಗೆ ಮೈಕ್ರೋ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಈಗ ಮೈಕ್ರೋನ ಆಫ್ ಮಾಡಿದ್ದೀನಿ, ಆಫ್ ಮಾಡ್ಬಿಟ್ಟು ನೀವು ವಾಲ್ ಹಾಕಿ ತೋರಿಸ್ತೀನಿ. ನಾಳೆ ಯಾವ ಹೊಡಿತಾ ಇರಲಿಲ್ಲ, ನೀವು ನೋಡಿದ್ರಲ್ಲ, ಈಗ ತೋರಿಸ್ತೀನಿ ನೋಡಿ. ನೋಡಿ ಈಗ ಜೆಟ್ ಹಾಕ್ತೀನಿ ಮುಂದ್ಗಡೆ, ಜೆಟ್ ಹಾಕ್ಬಿಟ್ಟು ನಿಮಗೆ ವಾಲ್ ಆನ್ ಮಾಡ್ತೀನಿ. ಈಗ ನಾವೆಲ್ಲ ನೆಂದು ಹಾಕ್ತೀವಿ ಆ ಥರ ಹೊಡೆಯುತ್ತೆ ನೋಡಿ. ಈಗ ಕಾಣ್ತಾ ಇದೆಯಲ್ಲ ನೋಡಿ, ಎಷ್ಟು ದೂರಕ್ಕೆ ನೀಟಾಗಿ ಹೊಡೆಯುತ್ತೆ. ಈಗ ಸುತ್ತ ಒಂದು 4 ಅಡಿಕೆಗಳಿಂದ 5 ಅಡಿಕೆಗಳವರೆಗೂ ಕವರ್ ಆಗ್ತಾ ಇದೆ ನನಗೆ. ಒಟ್ಟು ಇಲ್ಲಿ ಗಂಟ ನೀರು ಬರ್ತಾ ಇದೆ ನನಗೆ, ನೋಡ್ತಾ ಇರಲ್ಲ ನೋಡಿ. ಇಲ್ಲೊಂದು ಮೈಕ್ರೋ ಇದೆ ನನಗೆ, ಆ ಮೈಕ್ರೋಯಿಂದ ಈ ಮೈಕ್ರೋ ಗಂಟ ನೀರು ಬರ್ತಾ ಇದೆ ನನಗೆ ನೋಡಿ. ಇಲ್ಲಿ ಗಂಟನೂ ನೀರು ಬರ್ತಾ ಇದೆ ನನಗೆ, ಕಾಣ್ತಾ ಇದೆಯಲ್ಲ? ಒಟ್ಟು ನಮ್ಗೆ ಆಲ್ಮೋಸ್ಟ್ ಒಂದು 15 ಅಡಿವರೆಗೂ ನೀರು ಬರ್ತಾ ಇದೆ, ಕಾಣ್ತಾ ಇಲ್ಲ ನೋಡಿ. ನಾನು ಆವಾಗಲೇ ತೋರಿಸೋದಲ್ಲ ಯಾವ ಥರ ನೀರು ಹಾರ್ತು ಅಂತ ನೋಡಿ. ನಿಮಗೆ ಈಗ ಆನ್ ಮಾಡಿದ್ರೆ ನೋಡಿ ಈ ಥರ ಎಲ್ಲ ಗಿಡಕ್ಕೂ ನಿಮ್ಗೆ ನೀರು ಹೊಡಿಯುತ್ತೆ. ಸದ್ಯಕ್ಕೆ ಆಫ್ ಮಾಡ್ತೀನಿ, ಎಂದು ಹೋಗ್ತೀವಿ ನೋಡೋದಲ್ಲ. ಸೊ ಇದರಲ್ಲೇ ನಿಮಗೆ ಬೇರೆ ಬೇರೆ ಥರ ಜೆಟ್ಗಳು ಕೂಡ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಔಟ್ ಫಾರ್ಮ್ ಜಾಸ್ತಿ ಹೋಗುವಂಥದ್ದು, ಸ್ವಲ್ಪ ಕಡಿಮೆ ಹೋಗುವಂಥದ್ದು, ಈ ಥರ ಎಲ್ಲ ಸಿಗುತ್ತೆ ನಿಮಗೆ. ಸೊ ನೀವು ಬೇಕು ಅಂತ ಹೈಟ್ ಜಾಸ್ತಿ ಮಾಡ್ಕೊಂಡಾಗ ನಿಮಗೆ ದೂರ ಕೂಡ ಜಾಸ್ತಿ ಹೋಗ್ತದೆ. ಏನಕ್ಕೆ ಅಂದರೆ ಹೈಟ್ ಜಾಸ್ತಿ ಮಾಡಿದಾಗ ನಿಮಗೆ ಗಾಳಿ ಸ್ವಲ್ಪ ಮೂವ್ ಆಗೋದು ಕೂಡ ಜಾಸ್ತಿ ಇರ್ತದೆ, ಹಾಗೆ ಜಾಸ್ತಿ ದೂರ ಕೂಡ ಹೋಗುತ್ತೆ. ನಮಗೆ ಈ ಹೈಟಿಗೆ ಸಾಕುವಂತ ಈ ಹೈಟಿಗೆ ಮಾಡಿದ್ವಿ. ತೋಟದೊಳಗಡೆ ಎಲ್ಲ ಆದರೆ ನೀವು ಒಂದು 6 ಅಡಿ 7 ಅಡಿಗೆಲ್ಲ ಮಾಡ್ಕೋಬೋದು. ಮತ್ತೆ ಇದರಲ್ಲಿ ನಾನು ನಿಮಗೆ ಪ್ರೈಸಿಂಗ್ದು ಹೇಳ್ತೀನಿ, ಮೈಕ್ರೋದಲ್ಲಿ ಯಾವ ರೀತಿ ಪ್ರೈಸಿಂಗ್ ಹೇಗಾಗುತ್ತೆ ಅಂತ. ಸೊ ನೋಡ್ಬೋದು, ನಿಮಗೆ PVC ಪೈಪ್ ನಾನು ಹೇಳ್ದಂಗೆ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ನಿಮಗೆ. ಸೊ 1 ಎಕರೆ ನಿಮಗೆ ಇಲ್ಲಿ ನಾವು ಬಳಸ್ಕೊಂಡಿರುವಂಥದ್ದು 10 PVC HDP ಪೈಪ್ಗಳು, ಸ್ಪ್ರಿಂಕ್ಲರ್ ಪೈಪ್ಗಳು, ಅದ್ರ ಜೊತೆಗೆ ಒಂದು ಬಾಟಮು. ಹಾಗೆಯೇ ಬಾಟಮ್ ನೋಡ್ಬೋದು, ಬಾಟಮ್ ಹಿಂದಿನ ವಿಡಿಯೋ ಹೇಳ್ದಂಗೆ ಒಂದು ಬಾಟಮ್ನಲ್ಲಿ 120 ರೂಪಾಯಿ ಸಿಗುತ್ತೆ. ಜೊತೆಗೆ ವಾಲು ಆ ಕಡೆ ಒಂದು 10 ರೂಪಾಯಿ ವಾಲ್ಗಳು ಸಿಗುತ್ತೆ. ಜೊತೆಗೆ ಲ್ಯಾಟ್ರಲ್ ಪೈಪ್ ನಿಮಗೆ ಡ್ರಿಪ್ಪಲ್ಲಿ ಆದಷ್ಟು ಲ್ಯಾಟ್ರಲ್ ಪೈಪ್ ಇಲ್ಲಿ ಬೇಕಾಗೋದಿಲ್ಲ. ಏನಕ್ಕೆ ಅಂದರೆ ನಿಮಗೆ ಇದು 20 ಅಡಿ ಸರ್ಕಂಫರೆನ್ಸ್ ಕವರ್ ಆಗೋದ್ರಿಂದ ನಿಮಗೆ 20 ಅಡಿ ದೂರಕ್ಕೆ ನಿಮಗೆ ಲ್ಯಾಟ್ರಲ್ ಪೈಪ್ ಅಂದರೆ ಒಂದೊಂದು ಮೈಕ್ರೋ ಜೆಟ್ಗಳು ಕೂರುವಂಥದ್ದು. ನಿಮಗೆ ಡ್ರಿಪ್ ಇರಿಗೇಷನ್ ಮಾಡಿದಾಗ 1 ಎಕರೆ ನಿಮಗೆ ಒಂದು 12 ರಿಂದ 13 ಲ್ಯಾಟ್ರಲ್ ಬಂಡಲ್ ಬೇಕಾಗುತ್ತೆ. ಅಂದರೆ 300 ಮೀಟರ್ ಒಂದು ಲ್ಯಾಟ್ರಲ್ ಬೇಕಾಗುತ್ತೆ. ಅಂದರೆ ಇದರಲ್ಲಿ ನಿಮಗೆ ಅದರ ಅರ್ಧ ಬೇಕಾಗುತ್ತೆ. ಅಂದರೆ ಒಂದು 6, 5 ಅಂದರೆ ನಿಮಗೆ ಹೆಂಗೆ ಕವರ್ ಆಗುತ್ತೆ ಆ ಥರದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5 ರಿಂದ 6 ಆಗುತ್ತೆ. ಅದು ನಿಮಗೆ 20 ಮೀಟರ್ ಇರೋದ್ರಿಂದ 20 mm ಇರೋದ್ರಿಂದ ಇದು ಥಿಕ್ನೆಸ್ಸು ನಿಮಗೆ ಒಂದು 1200 ರೂಪಾಯಿ 1300 ರೂಪಾಯಿ ಆಗ್ಬೋದು. ಒಂದು ಮಾಮೂಲಿ ಲ್ಯಾಟ್ರಲ್ ಪೈಪು ಬಂಡಲ್ 1200 ಮೀಟರ್ಲ್ಲ 1200 1300 ಆಗುತ್ತೆ. 20 mm ಲ್ಯಾಟ್ರಲ್ ಪೈಪು. ಲ್ಯಾಟ್ರಲ್ ಪೈಪ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ನಿಮಗೆ ಅದು ಮೈಕ್ರೋಗೆ ಕೊಡ್ತಾರಲ್ಲೋ ಗೊತ್ತಿಲ್ಲ, ವಿಚಾರಿಸಿ ನೋಡಿ. ಮೈಕ್ರೋಗೆ ಮೋಸ್ಟ್ಲಿ ಕೊಡ್ಬೋದು, ಮೈಕ್ರೋ ಡ್ರಿಪ್ಪಿಗೆ ಎರಡಕ್ಕೂ ಕೊಡ್ತಾರೆ, ಮೈಕ್ರೋ ಇರಿಗೇಷನ್ ಮತ್ತು ಡ್ರಿಪ್ ಇರಿಗೇಷನ್ ಅಂತ ವಿಚಾರಿಸಬೇಕಾಗುತ್ತೆ. ಸೊ ನಿಮಗೆ ಅದಾದಮೇಲೆ ನೆಕ್ಸ್ಟ್ ಬಂದು ಇದೊಂದು ಟೀ, ಒಂದು 5 ರೂಪಾಯಿ ಟೀ ಸಿಗುತ್ತೆ ನಿಮಗೆ, ಥ್ರೆಡೆಡ್ ಟೀ. ಅದಾದಮೇಲೆ ನಿಮಗೆ 2 ಕಾಲರ್ ಇದು 10 ರೂಪಾಯಿ ಬೀಳುತ್ತೆ, ಯಾಕಂದರೆ PVC ಪೈಪಿಂದು. PVC ಒಂದು 10, ಕೆಳಗಡೆ 10. ನಿಮಗೆ ಇದು 3/4 ಇಂಚಿಂದು PVC ಪೈಪು. ನಿಮಗೆ CPVC ಪೈಪ್ಗಳಲ್ಲಾದರೆ ನಿಮಗೆ ಒಂದು ಲೆಂತಿಗೆ 165 ರೂಪಾಯಿ ಇದೆ. PVC ಪೈಪ್ಗಳೆಲ್ಲ 130 ರಿಂದ 150ವರೆಗೂ ನಿಮ್ಗೆ ಸಿಗುತ್ತೆ. ಕ್ವಾಲಿಟಿ ಮೇಲೆ ಹೋಗುತ್ತೆ, ನಿಮ್ಗೆ ಯಾವ್ದು ಬೇಕೋ ನೀವು ಹಾಕೋಬೋದು. ಜೊತೆಗೆ ಮೇಲ್ಗಡೆ ಇದು ಜೆಟ್ ಬಂದು ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ನಿಮಗೆ, ಒಂದು 100 ಸಿಗುತ್ತೆ. ಒಂದಕ್ಕೆ ಆಲ್ಮೋಸ್ಟ್ ನಿಮ್ಗೊಂದು 3 ರಿಂದ 5 ರೂಪಾಯಿ ಬೀಳುತ್ತೆ. ನಿಮ್ಮ ಕ್ವಾಲಿಟಿ ಮೇಲೆ ಹೋಗುತ್ತೆ ಇದು ಕೂಡ. ನಿಮ್ಗೆ ಇಲ್ಲೊಂದು 5, ಇಲ್ಲೊಂದು 2 10. ಜೊತೆಗೆ ಇದೊಂದು ನಿಮಗೆ ಒಂದು ಲೆಂತಲ್ಲಿ 4 ಆಗುತ್ತೆ. ನಿಮ್ಗೆ 5 ಅಡಿಗೆ ತೊಗೊಂಡ್ರೆ 4 ಮೈಕ್ರೋ ಮಾಡ್ಕೋಬೋದು. ನಿಮ್ಗೆ ಇದೊಂದು 20 ರೂಪಾಯಿ, ಕೆಳಗಡೆ ಒಂದೆರಡು 40, 40 50 ರೂಪಾಯಿ ಅಂತ ಇಟ್ಕೊಳ್ಳಿ. ಇದು ಸೇರಿ ಥ್ರೆಡೆಡ್ ಟೀನು ಸೇರಿ 50 ರೂಪಾಯಿ ಆಗುತ್ತೆ. ಜೊತೆಗೆ ಒಂದು ಬಾಟಮ್ ಒಂದು 120 ರೂಪಾಯಿ ಆಗುತ್ತೆ. ಸೊ ನಿಮ್ಗೊಂದು ಅಲ್ಲೇ ಒಂದು 200 ರೂಪಾಯಿ ಆಯಿತು. 200 ಆ ಕಡೆ ಒಂದು 2 ವಾಲ್ ಸಿಗುತ್ತೆ ನಿಮಗೆ, ಆ ಕಡೆಗೆ ಒಂದು ಈ ಕಡೆಗೆ ಒಂದು ವಾಲು, ಒಂದು 220 ರೂಪಾಯಿ ಆಗುತ್ತೆ ನಿಮ್ಗೆ. ಇಷ್ಟು 220 ರೂಪಾಯಿ ಒಂದು ಸೆಟ್ ಮುಗ್ದೋಗುತ್ತೆ ನಿಮಗೆ. ಇಷ್ಟ ಇದು ಮೈಕ್ರೋ ಒಂದು 5 ಅಡಿ ಗಂಟ ಲೈನ್ ಮುಗ್ದೋಗುತ್ತೆ. ಜೊತೆಗೆ ಒಂದು ಬಾಟಮ್ ಸಮೇತ ವಾಲ್ ಮುಗ್ದೋಗುತ್ತೆ. ಇನ್ನು PVC ಪೈಪ್ ನಿಮಗೆ ಒಂದು ಪೈಪಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 150 ರೂಪಾಯಿ ಸಮಥಿಂಗ್ ಆಗುತ್ತೆ. ಅಂದರೆ ಕೃಷಿ ಇಲಾಖೆಯಲ್ಲಿ ತೊಗೊಂಡ್ರೆ, ಹೊರಗಡೆ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಕೃಷಿ ಇಲಾಖೆ ಲೆಕ್ಕದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ 250 ರೂಪಾಯಿ ಅದೊಂದು 150 ರೂಪಾಯಿ ನಿಮ್ಗೊಂದು 400 ರೂಪಾಯಿ ಅಲ್ಲೇ ಆಗೋಗುತ್ತೆ. ಜೊತೆಗೆ ನಿಮಗೆ ಲ್ಯಾಟ್ರಲ್ ಪೈಪು ನಾ ಹೇಳಿದ್ದು, ಲ್ಯಾಟ್ರಲ್ ಪೈಪ್ ನಿಮಗೆ 6 ಬಂಡಲ್ ಬೇಕಾಗುತ್ತೆ. ಅಂದರೆ ಒಂದು 1,500 ಇಟ್ಕೊಳ್ಳಿ. 6 ಅಂದರೂ ನಿಮಗೆ ಎಷ್ಟಾಗುತ್ತೆ ಅಲ್ಲಿಗೆ 6,000 ರೂಪಾಯಿ, ಅದಾಗ 9,000 ರೂಪಾಯಿ ಆಗುತ್ತೆ ನಿಮಗೆ ಲ್ಯಾಟ್ರಲ್ ಪೈಪ್ ಬಂಡಲು. ಅದು 1 ಎಕರೆಗೆ. ಪ್ಲಸ್ಸು ಇದನ್ನು ಹೆಚ್ಚು ಕಮ್ಮಿ ಅಂದರೆ 1,000 ಇಟ್ಕೊಳ್ಳಿ. ಅಂದರೆ ಕೂಲಿ
ಸ್ವಲ್ಪ ಮ್ಯಾನ್ ಫೋರ್ಸ್ ವರ್ಕಿಂದ ಎಲ್ಲ ಸೇರಿ ನಿಮಗೆ ಕೂಲಿ ಎಲ್ಲ ಸೇರಿ ಒಂದು 1000 ರೂಪಾಯಿ ಇಟ್ಕೊಳ್ಳಿ. ಈ ಐಟಮ್ಸ್ ಎಲ್ಲ ಸೇರಿ ಒಂದು 10,000 ರೂಪಾಯಿ ನಿಮ್ಗೊಂದು ಮೈಕ್ರೋ ಮಾಡ್ತೀರಾ ಅಂದರೆ 1 ಎಕರೆ ಪ್ಲಾಂಟೇಷನ್ಗೆ 10ರಿಂದ ಮ್ಯಾಕ್ಸಿಮಮ್ ಅಂತಂದ್ರೆ 11,000 ಒಳಗಡೆ ನಿಮ್ಗೆ ಹೋಗುತ್ತೆ. ಅದ್ರಲ್ಲಿ ನಿಮಗೆ ಲ್ಯಾಟರಲ್ ಪೈಪ್ ಕಡಿಮೆ ರೇಟಿಂದು ಸಿಗುತ್ತೆ, 1000 ರೂಪಾಯಿದೆಲ್ಲ ಸಿಗುತ್ತೆ. 20 ಕ್ವಾಲಿಟಿ ಇರಲ್ಲ, ಕ್ವಾಲಿಟಿ ಬೇಕು ಒಂದು ಸ್ವಲ್ಪ ಜಾಸ್ತಿನೇ ಹೋಗಿ ನಿಮಗೆ ಒಂದು 10ರಿಂದ 11,000 ರೂಪಾಯಿಗೆ 1 ಎಕರೆಗೆ ನೀವು ಮೈಕ್ರೋ ಮಾಡ್ಕೋಬೋದು. ಮೈಕ್ರೋ ಮಾಡ್ಕೊಂಡು ನೀವು ಇಲ್ಲ QRC ಥರನೂ ಮಾಡ್ಕೋಬೋದು, ಮೈಕ್ರೋನೂ ಮಾಡ್ಕೋಬೋದು. ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ QRC ಅವ್ರ ಮೈಕ್ರೋ. ಒಂದು ಅರ್ಧ ಒಂದು 1/4 ಎಕರೆಗೆ ಒಂದು ಸ್ವಲ್ಪ ಆನ್ ಮಾಡಿಕೊಂಡು ಅದು ವಾಲ್ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು 1/4 ಎಕರೆ ಆ ಥರ ಪಾರ್ಟ್ ಡಿವಿಷನ್ ಮಾಡಿಕೊಂಡು ಪಾರ್ಟ್ ವೈಸ್ ಮಾಡ್ಕೊಂಡು ನೀವು ಮೈಕ್ರೋ ಮಾಡ್ಕೋಬೋದು. ನೋಡಿ ನಾವು ಇರೋ ಜಾಗಕ್ಕೆ ಈಗ ಮೈಕ್ರೋ ಹೊಡಿತಿಲ್ಲ, ಆ ಕಡೆಗೆ ನೋಡ್ಬೋದು ನೀವು. ಆ ಕಡೆಗೆ ಫುಲ್ ಮೈಕ್ರೋ ಆನ್ ಮಾಡಿದ್ದೀವಿ ಈಗ, ನೋಡ್ತಾ ಇರಲ್ಲ. ಆ ಕಡೆ ಒಂದು ಟೈಮಿಂಗ್ಸ್ ಅಂತ ಇಟ್ಕೊಂಡು ಆ ಕಡೆ ಟೈಮಿಂಗ್ಸಿಗೆ ಆನ್ ಮಾಡ್ಕೊಳ್ತೀವಿ. ಅಷ್ಟು ಟೈಮಿಂಗ್ಸ್ ಆದ ನಂತರ ಅಂದರೆ ಗಿಡಕ್ಕೆ ಓಕೆ ಸಾಕು ನೀರು ಅಂತ ಅಂದ ತಕ್ಷಣ ಈ ಕಡೆಗೆ ಆನ್ ಮಾಡ್ತೀವಿ, ಆ ಕಡೆ ಆಫ್ ಮಾಡ್ತೀವಿ. ಆ ಥರ ಮಾಡ್ಕೊಂಡು ಪಾರ್ಟ್ ವೈಸ್ ಡಿವಿಷನ್ ಮಾಡ್ಕೊಂಡು ನೀವು ಫುಲ್ ಮೈಕ್ರೋ ಮಾಡ್ಕೋಬೋದು. ಅದೇ ನೀವು ಡ್ರಿಪ್ಪಲ್ಲಿ ಮಾಡ್ತೀರಾ ಅಂದರೆ ನಿಮಗೆ ಸ್ವಲ್ಪ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಡ್ರಿಪ್ ಇರಿಗೇಷನ್. ಅದು ಈ HDP ಪೈಪಲ್ಲಿ ಮಾಡ್ತೀರಾ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಗ್ತದೆ, ಅಂದರೆ ಲೈಫ್ ಇಲ್ಲ HDP ಪೈಪಿಗೆ. ಜೊತೆಗೆ ನೀವು ಮೈಕ್ರೋನು ಕೂಡ PVC ಪೈಪಲ್ಲೂ ಕೂಡ ಮಾಡ್ಕೋಬೋದು. ಅದನ್ನು ಬಾಟಮ್ ಬದಲು ನೀವು ಮಾಮೂಲಿ ಟೀ ಥರ ತಂದು ಕಾಲರ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ರೆಡ್ಯೂಸರ್ಸ್ಗಳು ತಂದು ಅದಕ್ಕೆ ವಾಲ್ ಕನೆಕ್ಟ್ ಸಪ್ರೇಟ್ ವಾಲೇ ಬರುತ್ತೆ. ಅವಾಗ ನೀವು ಏನಾಗಬೇಕು ಅಂದರೆ ಈ ಥರ ಲ್ಯಾಟರಲ್ ಪೈಪಿಗೆ 10 ರೂಪಾಯಿ ವಾಲ್ ಹಾಕೋಕ್ಕಾಗಲ್ಲ, PVC ಪೈಪಿಗೆ ನಿಮ್ಗೆ 50 ರೂಪಾಯಿ ವಾಲ್ ಬರುತ್ತೆ. ಸೊ ಆ ಥರ ವಾಲ್ ಹಾಕಬೇಕಾಗುತ್ತೆ, ಅಂದರೆ ಸ್ವಲ್ಪ ಲೈಫ್ ಜಾಸ್ತಿ ಅವು, ಆ ಥರ ವಾಲ್ ಹಾಕಬೇಕಾಗತ್ತೆ. ಸೊ ಇದೆಲ್ಲ ಟೆಂಪ್ರರಿಗೂ ಪರ್ಮನೆಂಟಾಗಿ ಕೂಡ ಇದನ್ನು ಕೂಡ ಪರ್ಮನೆಂಟಾಗಿ ಮಾಡ್ಕೋಬೋದು. ನಿಮ್ಗೆ ವಾಲ್ಗಳು ಹೋಗ್ತಾ ಇರುತ್ತೆ, ಹಾಕೋತಾ ಇರಬೇಕಾಗುತ್ತೆ. PVC ಪೈಪ್ಗಳು ಅಷ್ಟೇ ಬಿಸಿಲಿಗೆ ಮಳೆಗೆ ಇದಾಗ್ತಾ ಆಗ್ತಾ ಅವು ಕೂಡ ಹೋಗ್ತವೆ, ಯಾವುದೂ ಕೂಡ ಅಷ್ಟೇ ಪರ್ಮನೆಂಟ್ ಆಗಿರೋದಿಲ್ಲ. ಅಂದರೆ ನಿಮಗೆ PVC ಪೈಪಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ಚೀಪಲ್ಲಿ ಆಗುತ್ತೆ ಇದು. PVC ಪೈಪಲ್ಲಿ ನೀವು ಕೆಳಗಡೆ ಹೂಣಬೇಕಾಗುತ್ತೆ, PVC ಪೈಪ್ ಏನು ಡ್ಯಾಮೇಜ್ ಆಗಲ್ಲ. ಈ HDP ಪೈಪ್ ಆದರೆ ಇದರಲ್ಲಿ ಇನ್ನೊಂದು ಏನು ಅಂದರೆ ಈ ಪೈಪ್ನ ನೀವು ಬೇರೆದಕ್ಕೆ ಬಳಸ್ಕೋಬೋದು. ಏನಕ್ಕೆ ಅಂದರೆ ನಾವು ಜೆಟ್ ಹೊಡೆದಕ್ಕೆ ಬಳಸ್ಕೋ, ಏನಕ್ಕೆ ಡ್ರಿಲ್ ಮಾಡಿರಲ್ಲ ಇದಕ್ಕೆ, ಬರೀ ಬಾಟಮ್ ಹಾಕಿರ್ತೀವಿ. ಬಾಟಮ್ ಬಿಚ್ಕೊಂಡು ಬೇರೆ ಕಡೆಗೆ ತೊಗೊಂಡೋಗಿ ನಿಮ್ಗೆಲ್ಲರೂ ನೀರು ಹಾಯಿಸ್ಬೇಕು, ಅಲ್ಲ ಬೇರೆ ತೋಟಕ್ಕೆಲ್ಲ ನೀರು ಹೊಡಿಬೇಕು ಅಂದರೆ ನೀರು ಹೊಡ್ಕೋಬೋದು. ಅದೊಂದು ಉಪಯೋಗ ಆಗುತ್ತೆ ಇದರಲ್ಲಿ ಈ HDP ಪೈಪ್ ಡ್ರಿಲ್ ಮಾಡಿರಲ್ಲ, ಬರೀ ಬಾಟಮ್ ಹಾಕಿ ಕೂರಿಸಿರ್ತೀವಿ. ಹಂಗಾಗಿ ಇದೊಂದು ಯೂಸ್ ಆಗುತ್ತೆ ನಿಮಗೆ. ನೋಡಿ ನೀವು ಡ್ರಿಪ್ಪು ಮತ್ತು ಮೈಕ್ರೋ ಒಂದರಲ್ಲೇ ಮಾಡ್ತೀರಾ ಅಂತಂದರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಡ್ರಿಪ್ಪಲ್ಲಿ ಹಾಕಿರ್ತಾರಲ್ಲ ವಾಷರು, ಅದು ಈ ಥರ ಕಿತ್ಕೊಂಡು ಹೋಗುತ್ತೆ. ಕಿತ್ಕೊಂಡು ನೀರು ದೂರಕ್ಕೆ ಕಾಣ್ತಾ ಇದೆಯಲ್ಲ ನೋಡಿ, ಎಷ್ಟು ದೂರಕ್ಕೆ ನೀರು ಹಾರ್ತಾ ಇದೆ ಕಿತ್ಕೊಂಡು. ಅದಕ್ಕೆ ಮೈಕ್ರೋ ಮಾಡಿದ್ರೆ ಮೈಕ್ರೋನ ಸಪ್ರೇಟ್ ಮಾಡಿ, ಇಲ್ಲ ಡ್ರಿಪ್ ಮಾಡಿದ್ರೆ ಡ್ರಿಪ್ನೇ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಎಲ್ಲೂ ಕೂಡ ಪ್ರೆಷರ್ದು ಏನು ತೊಂದರೆ ಆಗೋದಿಲ್ಲ. ಇಲ್ಲಾಂದರೆ ಈ ಥರ ಕಿತ್ಕೊಂಡು ಹೋಗುತ್ತೆ, ನಿಮ್ಗೆ ಕಾಣ್ತಾ ಇದೆ ಹೇಗೆ. ಈ ಕಡೆಗೆ ಬರೀ ಮೈಕ್ರೋ ಮಾಡ್ಕೊಂಡಿರೋದ್ರಿಂದ ಮೈಕ್ರೋನೇ ಹೊಡಿತಾ ಇದೆ ನೋಡಿ. ಆ ಕಡೆ ಡ್ರಿಪ್ಪು ಮೈಕ್ರೋ ಎರಡೂ ಮಾಡಿರೋದ್ರಿಂದ ನಿಮ್ಗೆ ಆ ಕಡೆ ಕಿತ್ಕೊಂಡು ಹೋಗಿದೆ. ಒಂದು ಮೈಕ್ರೋ ಇರಿಗೇಷನ್ ಬಗ್ಗೆ ಒಂದು ವಿಡಿಯೋ. ಸೊ ವಿಡಿಯೋ ಎಲ್ಲರಿಗೂ ಉಪಯೋಗ ಆಗಲಿ, ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಶೇರ್ ಮಾಡಿ. ಸೊ ಅತಿ ಕಡಿಮೆ ಬೆಲೆಯಲ್ಲಿ ಮೈಕ್ರೋ ಮಾಡ್ಕೋಬೋದು ನೀವು. ಸೊ ವಿಡಿಯೋ ಆದಷ್ಟು ಜನರಿಗೆ ಮೈಕ್ರೋ ಅಥವಾ ಡ್ರಿಪ್ ಇರಿಗೇಷನ್ ಮಾಡ್ತಿರೋರಿಗೆ ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ ಹೇಳ್ತೀನಿ. ವಿಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತೀನಿ. ಗೊತ್ತಿಲ್ಲದವ್ರು ಏನಾದ್ರು ಕಮೆಂಟ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಕಮೆಂಟ್ಗೂ ಕೂಡ ನಾವು ರಿಪ್ಲೈ ಮಾಡ್ತೀವಿ. ಸೊ ಯಾರ್ಯಾರಿಗೆ ಏನಾದ್ರು ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ಥರ ಡ್ರಿಪ್ಪಿನ ಬಗ್ಗೆ ಆಗಲಿ, ಅಡಿಕೆ, ಕಾಫಿ, ಮೆಣಸು, ಇಲ್ಲ ಈ ಥರ ಬೇರೆ ವೆರೈಟಿಯಾದ ಬೆಳೆಗಳ ಬಗ್ಗೆ ಅಥವಾ ಏನು ಕೃಷಿ ಮೆಕ್ಯಾನಿಸಮ್ ಬಗ್ಗೆ ಅಥವಾ ಡ್ರಿಪ್ ಇರಿಗೇಷನ್, ಮೈಕ್ರೋ ಇರಿಗೇಷನ್ ಬಗ್ಗೆ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಈ ಥರ ವೀಡಿಯೋಸ್ಗಳು ಇನ್ನೂ ಮುಂದೆ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಜಾಯಿನಿಂಗ್ ಮೆಂಬರ್ ಕೂಡ ಇದೆ. ಯಾರು ಮೆಂಬರ್ ಆಗೋಕ್ಕೆ ಇಷ್ಟಪಡ್ತೀರೋ ಅವರು ಕೂಡ ಮೆಂಬರ್ ಆದರೆ ನಿಮಗೆ ಒನ್ ಫೋನಿನ ಕಾಂಟ್ಯಾಕ್ಟ್ ಕೂಡ ನಾವು ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಡ್ತೀವಿ. ಅಂದರೆ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದ್ರು ಡೌಟ್ಸ್ಗಳಿದ್ರೆ ನಮ್ಮ ನಂಬರ್ ಶೇರ್ ಕೂಡ ಮಾಡ್ತೀವಿ. ಸುಮಾರು ಜನ ಕಮೆಂಟ್ ಆಗ್ತೀರಾ ಕೆಳಗಡೆ ನಂಬರ್ ಶೇರ್ ಮಾಡಿ ಅಂತ. ಸುಮಾರು ಜನ ನಾವು ನಂಬರ್ ಮುಂಚೆ ಶೇರ್ ಮಾಡ್ತಾ ಇದ್ವಿ, ಏನಕ್ಕೆ ಇವಾಗ ಏನಕ್ಕೆ ಶೇರ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಸುಮಾರು ಜನ ನಮಗೆ ಅಂದರೆ ನಾವು ನಮ್ಮ ಸ್ವಂತ ಕೆಲಸಗಳಲ್ಲಿ ಬಿಸಿ ಇರ್ತೀವಿ. ಆಗ ಸುಮಾರು ಜನ ಕಾಲ್ ಮಾಡ್ತೀರಾ, ಸರ್ ನಮಗೆ ಈ ಥರ ಪ್ರಾಬ್ಲಮ್ ಇದೆ, ಹೆಂಗೆ ಮಾಡ್ಕೊಡ್ತೀರಾ, ಯಾವ ಥರ ಹೇಗೆ ಅಂತ ಸುಮಾರು ಜನ ಕೇಳ್ತೀರಾ. ಸೊ ನಮ್ಮ ಕೆಲಸನ ಬಿಟ್ಟು ಅಂದರೆ ನಮ್ಮ ಪರ್ಸನಲ್ ಕೆಲಸಗಳೇನು ತೋಟದ ಕೆಲಸಗಳಿರ್ತವೆ. ಸೊ ನಾವು ಕೂಡ ಬೇರೆಯವ್ರನ್ನ ಕೆಲಸ ಕೂಡ ಕರ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ನಾವು ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ, ನಾವು ಕೆಲಸ ಮಾಡಿಸ್ಬೇಕಾಗಿರುತ್ತೆ. ಸೊ ನಾವೇ ನಿಮ್ಮ ಫೋನಲ್ಲಿ ಮಾತಾಡ್ತಾ ಇದ್ರೆ ಅವರು ಕೆಲಸದವರೆಲ್ಲ ಏನು ನೋಡಿ ಫೋನಲ್ಲಿ ಮಾತಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸೊ ಆಲ್ರೆಡಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾವು ಇತ್ತೀಚೆಗೆ ಯಾರಿಗೂ ಕೂಡ ನಂಬರ್ನ ಶೇರ್ ಮಾಡ್ತಿಲ್ಲ. ಸೊ ನಿಮ್ಗೆ ಇನ್ನೂ ಆಗಬೇಕು ಅಂತಂದರೆ ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅಂತ ನಮ್ಮ ಚಾನಲಲ್ಲಿ ಕೆಳಗಡೆ ಜಾಯಿನ್ ಮೆಂಬರ್ ಇದೆ, ನಮ್ಮ ಚಾನಲ್ಗೆ ಮೆಂಬರ್ ಆಗಿ. ಮೆಂಬರ್ ಆದಮೇಲೆ ನಮಗೊಂದು ಕಾಮೆಂಟ್ ಎಲ್ಲ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ. ಸೊ ನಮ್ಗೆ ಡೈರೆಕ್ಟಾಗಿ ನಮ್ಮ ನಂಬರ್ ಶೇರ್ ಮಾಡ್ತೀವಿ. ಸೊ ನಮ್ಮ ಫ್ರೀ ಟೈಮ್ನಲ್ಲಿ ನಿಮಗೆ ಏನು ಡೌಟ್ಸ್ಗಳಿದೆ ಅದನ್ನು ನಾವು ಕ್ಲಾರಿಫೈ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಇದೇ ಥರ ಮುಂದಿನ ವೀಡಿಯೋಗಳು ಬರ್ತಾ ಇರುತ್ತೆ. ಅಲ್ಲಿ ಗಂಟ ಎಲ್ಲ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.